ಅಂತೇಳಿ ಅಂದರೆ 16ನೇ ತಾರೀಕು ಶುಕ್ರವಾರ 2026 ಉಸ್ತುವಾರಿ ಮಿನಿಸ್ಟ್ರು, ನಮ್ಮ ಹಾಸನ ಜಿಲ್ಲೆ ಉಸ್ತುವಾರಿ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಆಲೂರು ಸಕಲೇಶ್ಪುರ ಕಟ್ಟಾಯ ಜನಸಂಪರ್ಕ ಸಭೆ ಏರ್ಪಡಿಸಿದ್ರು. ಅದರಿಂದ ಆ ಸಭೆ ಬೆಳಗಿನಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೂ ಆ ಸಭೆ ಯಶಸ್ವಿ ಆಯಿತು. ಜನರ ಕಷ್ಟ ಸುಖಗಳನ್ನು ಎಲ್ಲನೂ ಏನು ಪ್ರಾಬ್ಲಮ್ ಇತ್ತು ಎಲ್ಲ ಭಾರಿ ಕ್ಲೀನಾಗಿ ಜನಗಳ ಸಮಸ್ಯೆ ಆಲಿಸಿ ಸ್ವಲ್ಪ ಏನು ಇದ್ದಾವೆಲ್ಲ ಎಡ್ರು ಇದ್ದಾವೆಲ್ಲನೂ ಕೆಲವು 3/4% ಎಲ್ಲ ಸರಿಯಾದವು. ಕೆಲವು ಇದ್ದಾವ ಅಂಥವು ಸ್ವಲ್ಪ ಎಲ್ಲ ತಹಸೀಲ್ದಾರರು ಮತ್ತು AC ಮತ್ತು DC ಇವರಿಗೆ ವರ್ಗಾಯಿಸಿದರು. ಆಮೇಲೆ ಸಾಯಂಕಾಲ 5 ಗಂಟೆ 5:15 ಗಂಟೆ ಟೈಮು ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ತಹಸೀಲ್ದಾರ ಮೀಟಿಂಗ್ ಹಾಲಿಗೆ ಎದ್ದು ಹೋಗ್ತಾರೆ. ಆ ಮೀಟಿಂಗ್ ಹಾಲಿಗೆ ಎದ್ದು ಹೋಗಬೇಕಾದ್ರೆ ಎಲ್ಲ ಅಧಿಕಾರಿಗಳು ಮತ್ತು ಕೃಷ್ಣ ಬೈರೇಗೌಡರು ಅದ್ರ ಜೊತೆಯ ಉಳಿದಂಥ ಲೀಡ್ರ್ಗಳೆಲ್ಲ ಹೋಗ್ತಾ ಇರ್ತಾರೆ. ಅವು ಒಳಗಡೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ DC ಸಣ್ಣ ಮುರಳಿ ಮೋಹನವರು ಕಾಂಗ್ರೆಸ್ ಮುಖಂಡರು ಈ ನಮ್ಮ DC ಸಣ್ಣ ಎದೆ ಹಿಡಿದು ಹಿಂದಕ್ಕೆ ತಳ್ಳಿ, ನೀನು ಯಾಕಪ್ಪ ಒಳಗೆ ಬರ್ತೀಯ, ನೀನು ಬರೋಂಗೆಲ್ಲ ಒಳಗೆ, ನೀನು ಇಲ್ಲೇ ಇರು ಅಂತ ಹೇಳಿ ಸ್ವಲ್ಪ ಅವ್ರ ಹತ್ರ ಯಾರ್ಯಾರು ಪುಡಾರಿ ಗಳು ಇಟ್ಕೊಂಡು ಅವರು ಎಲ್ಲ ಹಿಡಿದು ಹಿಂದಕ್ಕೆ ನೂಕ್ಬಿಟ್ಟು ಅವ್ರನ್ನ ಬಟ್ಟೆ ಎಲ್ಲನೂ ಹಿಡಿದು ಹರಿತಾರೆ. ಅದರ ಜೊತೆಗೆ ಪೊಲೀಸ್ನವರು ಕೂಡ ಆ ಮುರಳಿ ಮೋಹನವ್ರ ಪರವಾಗಿ ಪೊಲೀಸ್ನವರು ಕೂಡ ಈ ಸಣ್ಣ ಮೇಲೆ ಸ್ವಲ್ಪ ದರ್ಪ ದೌರ್ಜನ್ಯ ಇದು ಮಾಡ್ತಾರೆ. ಆಮೇಲೆ ಅವರು ಕೂಡ ನೂಗ್ತಾರೆ ಹಿಂದಕ್ಕೆ ಸಣ್ಣ. ಆವಾಗ DYSP ಇದ್ದರು ಅವ್ರ ಮೇಲೆ ಮತ್ತೆ ಜೋರು ಮಾಡ್ತಾರೆ, ನೀನು ತಗೊಂಡೆ ಒಳಗಾಗ್ತೀನಿ ನಾನು, ನೀನು ಯಾಕೆ ಇಲ್ಲಿ ಬರ್ತಾಯಿದ್ದೀಯಾ, ಬೇಡ ಅಂತ ಇದ್ದಾರೆ, ನೀನು ಯಾಕೆ ಬರ್ತಾಯಿದ್ದೀಯ ಅಂತೇಳಿ ಮುರಳಿ ಮೋಹನ್ ಪರವಾಗಿ ಮಾತಾಡ್ತಾರೆ. ಆಗ ಅವರು ಈಗ ಏನು ಅಲ್ಲ ಮಾತಾಡೋಕೆ ಒಂಚೂರು ಇದು ಮಾಡಿ, ಈಗ ಅವ್ರನ್ನ ನೀವು ನೋಡಿದ್ದು ಎಲ್ಲ ನೋಡ್ಬೇಕಲ್ಲ ಅದರಿಂದ ದಯವಿಟ್ಟು ಈಗ ಏನು ಆಗಬೇಕಾಗಿಲ್ಲ. ಈಗ ನಮಗೆ ಈ ಮುರಳಿ ಮೋಹನ್ ಅವರ ಕಾಂಗ್ರೆಸ್ ಪಕ್ಷದಿಂದ ವಜಾ ಮಾಡಬೇಕು, ಉಚ್ಚಾಟನೆ ಮಾಡಬೇಕು. ಆಮೇಲೆ ಅವರು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಆಗಿದ್ದಾರೆ, ಅಧ್ಯಕ್ಷರನ್ನ ತೆಗಿಬೇಕು. ಆಮೇಲೆ ಆಲೂರು ಸಕಲೇಶ್ಪುರ ಮತ್ತು ಡಿಪ್ಯುಟೇಟ್ ಕ್ಯಾಂಡಿಡೇಟು ಅಂತಾರಲ್ಲ, ಆ ಡಿಪ್ಯುಟೇಟ್ ಕ್ಯಾಂಡಿಡೇಟು ಜವಾಬ್ದಾರಿ ಕೊಡೋಕ್ಕೂಡ್ದು. ಹಂಗೇನಾದ್ರು ಅಕಸ್ಮಾತ್ ಕೊಟ್ಟರೆ ಈಗ ಮುಂದೆ ಸ್ಥಳೀಯ ಚುನಾವಣೆ ಬರ್ತಾ ಇದ್ದಾವೆ. ಆ ಸ್ಥಳೀಯ ಚುನಾವಣೆಯಲ್ಲಿ ಅವರಿಗೆ ಜವಾಬ್ದಾರಿ ಕೊಟ್ಟರೆ ಕಷ್ಟ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಅದರಿಂದ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿ ಅವ್ರನ್ನ ಯಾವುದೇ ಜವಾಬ್ದಾರಿ ಕೊಡ್ದಂಗೆ ಏನು ಗ್ಯಾರಂಟಿ ಯೋಜನೆ ಇದ್ದಾವೆ ಅವೆಲ್ಲನೂ ಅವ್ರನ್ನ ಏನು ಸದಸ್ಯತ್ವ ಇದ್ದಾವೆ ಅವೆಲ್ಲನೂ ವಜಾ ಮಾಡಬೇಕು ಅಂತ ನಾವು ಮಾನ್ಯ ಸಿದ್ದರಾಮಣ್ಣವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಣ್ಣವರಿಗೆ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರಣ್ಣವರಿಗೆ, ಆಮೇಲೆ ಪರಮೇಶ್ವರ್ ಅವರು ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಅವರ ಪಕ್ಷದಲ್ಲಿ ಇಟ್ಕೊಂಡಂಗೆ ಕೊಟ್ಕೊಂಡು ಇವತ್ತು ಒರಿಜಿನಲ್ ಕಾಂಗ್ರೆಸ್ಗೆ ಏನು ಅಧಿಕಾರಿಗಳಿಲ್ದಂಗೆ ಮಾಡ್ತಾಯಿದ್ದಾರೆ. ದಯಮಾಡಿ ನಿಮ್ಮ ಮುಖೇನ ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡೋದೇನೆಂದರೆ ಈ ಕ್ಷೇತ್ರದಿಂದ ಅವರನ್ನು ಅಲ್ಲಿ ಕರೆಸ್ಕೊಬಿಡಿ, ಇಲ್ಲಿ ಬೇಡ, ಈ ಜಿಲ್ಲೆಯೂ ಅಲ್ಲ ಏನಲ್ಲ, ಅದರಿಂದ ಅಲ್ಲಿ ಕರೆಸ್ಕೋಬೇಕು ಅಂತ ನಿಮ್ಮ ಮುಖೇನ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ಅಧ್ಯಕ್ಷ ನಮಸ್ಕಾರ. ನಾವು ಹೇಳಿದ ಇವತ್ತು ಜಿಲ್ಲೆ ರಾಜ್ಯದಲ್ಲಿ ಎಲ್ಲ ನಮ್ಮ ಸರ್ಕಾರದವರು ಎಲ್ಲ ರೀತಿಯಲ್ಲೂ ಒಳ್ಳೆಯ ಕಾರ್ಯಕ್ರಮಗಳು ಕೊಟ್ಟು ಇದನ್ನೆಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಮಾಡಿ ಇವತ್ತು ಯಶಸ್ವಿಯಾಗಿ ಎಲ್ಲನೂ ನಾವು ಎಲ್ಲ ಬಡ ರೇಖೆಗೆ ಹೋಗುವಂಥ ಹಸು ನಿಲ್ಲಿಸುವಂಥ ಅನ್ನಭಾಗ್ಯ ಯೋಜನೆ ಇರ್ಬೋದು ಎಲ್ಲನೂ ಮಾಡಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಎಲ್ಲ ಸೇರಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಅದನ್ನು ಬಡವ್ರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡೋದ್ಬಿಟ್ಟು ಇವರ ಅಧಿಕಾರಕ್ಕೋಸ್ಕರ ಎಲ್ಲ ಹೊಡೆದಾಡಿ ಈ ನಮ್ಮ ಕಾರ್ಯಕರ್ತರಲ್ಲಾಗಲಿ ಈಗ ನಾವೆಲ್ಲ 25-30 ವರ್ಷದಿಂದ ದುಡಿತಾ ಇದ್ದೀವಿ. ನಮ್ಮನ್ನು ಯಾವುದನ್ನು ನಮ್ಮನ್ನು ಯಾವುದೇ ಥರದಲ್ಲೂ
ನಮ್ಮನ್ನು ಕಡೆಗಣಿಸಿ ಯಾವುದೇ ಕೆಲಸಗಳನ್ನು ಕೇಳದೆ ಅವರೇ ಎಲ್ಲನೂ ಮಾಡ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ, ಈಗ ಅವರು ಮಾಡಿರೋದು ಅವತ್ತು ನೋಡಿ ಜನ ಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲ ಯಶಸ್ವಿಯಾಗಿದೆ. ಈಗ ನಮಗೆ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಬಂದ ಮೇಲೆ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದ್ದಾವೆ. ಒಳ್ಳೆಯ ಕಾರ್ಯಕ್ರಮಗಳಿಗೆ ಬಡವರಿಗೆ ತಲುಪ್ತಾ ಇದೆ. ಈಗ ಓಡಾಡ್ಕೊಂಡು ಶೋಕಿ ಮಾಡ್ಕೊಂಡು ಓಡಾಡೋರಿಗೆ ಅವರು ಇವರು ಪಕ್ಷದವರು ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಕೃಷ್ಣ ಬೈರೇಗೌಡರು ಬಂದ ಮೇಲೆ ಉಸ್ತುವಾರಿ ಸಚಿವರು ಈಗ ನಮ್ಮ ಬಡತನ ರೇಖೆಯಲ್ಲಿರೋಂಥವ್ರಿಗೆಲ್ಲ ಒಳ್ಳೆ ಕೆಲಸಗಳಾಗ್ತಾ ಇದ್ದಾವೆ. ಒಂದು ತಾಲೂಕು ಆಫೀಸ್ಗಾದರೂ ಅಷ್ಟೇ ಎಲ್ಲ ಕೆಲಸಗಳು ಸುಗಮವಾಗ್ತಾ ಇದೆ. ಆದ್ದರಿಂದ ಇನ್ನು ಮುಂದೆ ಈ ಹೊಡೆದಾಟ ಕೆಡವಾಟ ಎಲ್ಲ ಬಿಟ್ಟು ಸಂಘಟನೆ ಮಾಡ್ಕೊಂಡು ಹೋಗೋಂಥವ್ರಿಗೆಲ್ಲ ಸರಿಯಾಗಿ ಮಾಡಬೇಕು ಅಂತೇಳಿ ದೊಡ್ಡವ್ರಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ. ಹಂಗಾಗಿ ನಾನು ಇಷ್ಟನೇ. ಆಯಿತು ಸರ್, ಎಲ್ಲರಿಗೂ ನಮಸ್ಕಾರ. ನಮಗೆ ಯಾರಿಗೂ ಅಳಬುರ ಅವ್ರ ಜೊತೆ ಇಟ್ಕೊಂಡೆ ಎಲ್ಲ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ. ಅವ್ರ ಮೇಲೆ ಆಕ್ಷನ್ ಮಾಡಿ ಅವ್ರ ಮೇಲೆ ನಿಗಾ ಇದು ಮಾಡಿ ನಮ್ಮನ್ನು ಪಕ್ಷದಿಂದ ವಜಾ ಮಾಡಬೇಕು. ಅವ್ರನ್ನ ಮೊದಲೇ ಮೋನರ ಮಾತಾಡಿ. ಸರ್, ತಮ್ಮೆಲ್ಲರಿಗೂ ಧನ್ಯವಾದ. ನಾನು ಧರ್ಮಪ್ಪ ಅಂತ. ಆಲೂರು ಸಕಲೇಶ್ಪುರ 2 ತಾಲೂಕಿದು ಒಂದು ಕ್ಷೇತ್ರ. ಆ ಕ್ಷೇತ್ರ ಆಲೂರು ಅಂದರೆ ಅಕ್ಕಿನಾಡು ಅಂತ ಒಳ್ಳೆಯ ಹೆಸರುವಾಚಿಗೆ, ಸಕಲೇಶ್ಪುರ ಅಂದರೆ ಕಾಫಿ ಬೀಡು ಅಂತ ಒಳ್ಳೆಯ ಹೆಸರುವಾಚಿಗೆ. ಯಾವುದೇ ರಾಜಕಾರಣಿಗಳು ಬಂದರೂ ಇಲ್ಲಿವರೆಗೂ ಯಾವ ಪಕ್ಷದರು ಒಬ್ರಿಗೂ ಕಿತ್ತಾಟ ಹೊಡೆದಾಟ ಗಲಾಟೆ ಘರ್ಷಣೆ ಯಾರಿಗೂ ಇಲ್ಲಿವರೆಗೂ ಮಾಡಿಲ್ಲ. ಆದರೆ ಅವತ್ತ ಮಾಡತಕ್ಕಂಥ ದೌರ್ಜನ್ಯ ಅದು ಖಂಡನೀಯ. ಅದ್ರ ಜೊತೆಗೆ ಪೊಲೀಸ್ DOSP ಸತೆ ಅವ್ರ ಪರವಾಗಿ ನಿಂತು ಸಣ್ಣಸ್ವಾಮಿಗೆ ಕತ್ತಿನ ಹಿಡಿದು ದೂಕೋದು ಅಂದರೆ ಎಷ್ಟು ಅವರ ದಬ್ಬಾಳಿಕೆ ದೌರ್ಜನ್ಯ ಇರಬಹುದು. ನಾವು ಇತಿಹಾಸದಿಂದ ನಾವು ಹೆಚ್ಚು ಕಮ್ಮಿ ಒಂದು 30 ವರ್ಷದಿಂದ ಒಂದು ಪಾರ್ಟಿಲಿ ಇದ್ಕೊಂಡು 7-8 ಚುನಾವಣೆ ಎದುರಿಸಿದ್ದೀವಿ. ಯಾವುದೇ ಚುನಾವಣೆ ಬಂದರೆ ಯಾವುದೇ ಘರ್ಷಣೆ ಇಲ್ದಲೆ ಯಾವುದೋ ತೊಂದರೆ ತಾಪತ್ರದಲ್ಲೇ ಎಲ್ಲರೂ ಸಹ ಅನ್ಯೂನ್ಯವಾಗಿ ಅವ್ರವ್ರ ಪಾರ್ಟಿಯವ್ರವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಈ ಮುರಳಿ ಮೋಹನ್ ಅವರಿಗೆ ಸರ್ಕಾರ ಏನೋ ಡಿಫ್ರೆಂಟ್ ಕ್ಯಾಂಡಿಡೇಟು ಸಂಘಟನೆ ಮಾಡಲಿ ಅನ್ನೋ ಒಂದು ಜವಾಬ್ದಾರಿ ಕೊಟ್ಟರೆ ಈತ ಆ ಜವಾಬ್ದಾರಿ ಉಪಯೋಗಿಸ್ಕೊಂಡು ಅಧಿಕಾರಿಗಳನ್ನು ತನ್ನ ಕೈಲಿಟ್ಕೊಂಡು ಕಾರ್ಯಕರ್ತರಿಗೆಲ್ಲ ನೋವು ಕೊಡ್ಕೊಂಡು ದಬ್ಬಾಳಿಕೆದಲ್ಲಿ ಒಬ್ಬ ಡಿಫ್ರೆಂಟ್ MLA ಆತನೇ ಕ್ಯಾಂಡಿಡೇಟು ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು. ಅಂತರ ಮೇಲೆ ದೌರ್ಜನ್ಯ ಮಾಡಿದ್ರೆ ಸಣ್ಣ ಪುಟ್ಟರ ಮೇಲೆ ಇನ್ನೇನು ಮಾಡಬಲ್ಲರು ಇವರು. ಮತ್ತು ದಬ್ಬಾಳಿಕೆ ದೌರ್ಜನ್ಯ ತುಂಬ ಜಾಸ್ತಿ ನಡೀತಾ ಇದೆ. ಆದರೆ ನಾನು ನಿಮ್ಮ ಮುಖೇನ ಹೋಮ್ ಮಿನಿಸ್ಟ್ರಿ ನಾನು ಕೇಳ್ಕೊಳ್ಳೋದಿಷ್ಟೇ, ಪೊಲೀಸ್ ಇಲಾಖೆಗಳನ್ನು ಸ್ವಲ್ಪ ಕಂಟ್ರೋಲಾಗಿ ತಾವು ಹೇಳಬೇಕು. ಅವರಿಗೆ ದೌರ್ಜನ್ಯ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡೋದ ರೀತಿಯ ಹಾಗೆ ಮುಖ್ಯಮಂತ್ರಿಗಳಿಗೂ ಸಹ ನಾವು ಒಂದು ಮನವಿ ಮಾಡ್ತೇವೆ. ದಯಮಾಡಿ ಇಲ್ಲಿಂದ ಅವನು ಮುರಳಿ ಮೋಹನ್ ಅಲ್ಲಿ ಕರೆಸ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ಪಾರ್ಟಿ ಸಂಘಟನೆ ಆಗಲ್ಲ. ಸಂಘಟನೆ ಇಡೀ ಏನು ಕಾಂಗ್ರೆಸ್ ಹಿಂದೆ ನಾವು ಹಳಬರಿದ್ದು 30-40 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದವರೆಲ್ಲರನ್ನು ದ್ವೇಷಿಸ್ಕೊಂಡು ಇವರೇ ಸೋಲಿಸಿರೋ ಅನ್ನೋ ಒಂದು ಭಾವನೆ ಇಟ್ಕೊಂಡು ಬೇರೆ ಯಾರನ್ನೋ ಪಾರ್ಟಿಲಿಂದರನ್ನು ಎತ್ತಿ ಇಟ್ಕೊಂಡ್ಬಂದು ಎಲ್ಲರಿಗೂ ಅಧಿಕಾರ ಕೊಟ್ಕೊಂಡು ಕೊಡ್ತಾರೆ. ಯಾವುದೇ ಸ್ಥಾಯಿ ಸಮಿತಿ